ಸರ್, ಈಗ ಆರ್ ಎಸ್ ಎಸ್ ವಿಚಾರಕ್ಕೆ ಫಸ್ಟ್ನೇದಾಗಿ ತಗೊಳ್ಳೋದಾದರೆ ನಿಮ್ಗೇನು ಅನಿಸುತ್ತೆ ಸರ್? ಆರ್ ಎಸ್ ಎಸ್ ಅನ್ನೋ ಪದದ ಏನು ಅನಿಸುತ್ತೆ? ಆರ್ ಎಸ್ ಎಸ್ ಅಂದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಓಕೆ. ನಾನು ಕೂಡ 20ನೇ ಶತಮಾನದ ಭಾರತದ ಇತಿಹಾಸ ಓದ್ತಿರುವಾಗ ಅದರ ಪಾಲಿಟಿಕ್ಸು, ಅದರ ಸೋಷಿಯೋ ಎಕನಾಮಿಕ್ಕು, ಕಲ್ಚರಲ್ ಇಶ್ಯೂಸ್ ಬಗ್ಗೆ ಎಲ್ಲ ನಾನು ವಿಚಾರ ಓದ್ತಾ ಇರುವಾಗ, ಅಧ್ಯಯನ ಮಾಡ್ತಿರುವಾಗ ಆರ್ ಎಸ್ ಎಸ್ಸು ಆ ಸಂದರ್ಭದಲ್ಲಿ ಭಾಳ ಮುಖ್ಯ ಪಾತ್ರ ವಹಿಸಿದೆ. 100 ವರ್ಷದಿಂದ ಆರ್ ಎಸ್ ಎಸ್ ಅನ್ನೋದು ಆ ಸಂಸ್ಥೆ, ಅದನ್ನು ಏನು ನಾವು ಇವತ್ತಿನ ದಿನ ನೋಡೋದು ಒಂದು ಬಲಪಂಥೀಯ, ಒಂದು ಹಿಂದುತ್ವದ ಒಂದು ಸಿದ್ಧಾಂತದ ಒಂದು ಸಂಸ್ಥೆ ಅಂತ ಏನು ನಾವು ವ್ಯಾಖ್ಯಾನಿಸ್ತೀವಿ, ಅದು ಕೂಡ ಭಾಳ ಒಂದು 100 ವರ್ಷದಿಂದ ಭಾಳ ಪರಿಣಾಮಕಾರಿಯಾಗಿ ಕೆಲಸ ಮಾಡಿದೆ. ನಾನು ಹೇಗೆ ನೋಡ್ತೀನಿ ಅಂದರೆ, ಆರ್ ಎಸ್ ಎಸ್ ಒಂದೇ ನೋಡೋಕ್ಕೆ ಹೋಗಲ್ಲ. ನಾವು ಆರ್ ಎಸ್ ಎಸ್ಸನ್ನು ಒಂದು ಸಮಾಜದ ಒಂದು ಚೌಕಟ್ಟಿನಲ್ಲಿ ಅದನ್ನು ವಿಶ್ಲೇಷಣೆ ಮಾಡಬೇಕು. ಇವಾಗ ಏನಾಗುತ್ತೆ ಅಂದರೆ, ನಿಜವಲ್ಲೂ ಸ್ಟಾರ್ಟಿಂಗ್ ಪಾಯಿಂಟ್ ನಾನು ಎಲ್ಲಿ ನೋಡ್ತೀನಿ ಅಂದರೆ 1885 ಅಂದಾಗ ಕಾಂಗ್ರೆಸ್ ಅನ್ನೋದನ್ನು, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅನ್ನೋದು ಶುರುವಾಗಿದ್ದ ವರ್ಷ. ಆ ವರ್ಷ ಎ ಹ್ಯೂಮ್ ಅನ್ನೋ ಬ್ರಿಟಿಷ್ನವರು ಒಂದು 70-80 ಜನ ಎಷ್ಟೋ ಒಂದು ವೆಲ್ ಎಜುಕೇಟೆಡ್, ಒಂದು ಅಪ್ಪರ್ ಕ್ಯಾಸ್ಟ್, ಒಂದು ಎಜುಕೇಟೆಡ್ ಕಮ್ಯುನಿಟಿ ಮೆನ್ನನ್ನು ಅವರು ಒಂದು ರೀತಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸಿಗೆ ಅಧಿಕಾರದ ಟ್ರಾನ್ಸಿಷನ್, ಬ್ರಿಟಿಷ್ ರಾಜಿಂದ ಒಂದು ಭಾರತೀಯರಿಗೆ ಸ್ವರಾಜ್ ಬರಬೇಕು ಅನ್ನೋ ಒಂದು ಟ್ರಾನ್ಸಿಷನ್ ಟೀಮ್ ಅನ್ನೋ ರೀತಿಯಲ್ಲಿ ಅದನ್ನು ಒಂದು ಪೊಲಿಟಿಕಲ್ ಪಾರ್ಟಿಯನ್ನು ಶುರುವಾಗುತ್ತೆ. 1885ನಲ್ಲಿ ಕಾಂಗ್ರೆಸ್ ಶುರುವಾದ ನೀವು ನೋಡಬೇಕಂದ್ರೆ, ಕಾಂಗ್ರೆಸ್ ಶುರುವಾಗಿದ್ದು ನನ್ನ ವ್ಯಾಖ್ಯಾನದ ಪ್ರಕಾರ ಅದೇನು ಒಂದು ಪರಿವರ್ತನೆಗೋಸ್ಕರ ಅಲ್ಲ, ಅದೇನು ಒಂದು ಉತ್ತಮ ಸಮಾಜ ಕಟ್ಟಬೇಕು ಅಥವಾ ಎಲ್ಲೋ ಒಂದು ಕಡೆ ಎಲ್ಲರಿಗೂ ಭಾಳ ಬಡತನ, ಭಾಳ ವಂಚನೆ, ಭಾಳ ಒಂದು ರೀತಿ ಬೇರೆ ಬೇರೆ ಸಮಸ್ಯೆಗಳಿತ್ತು ಅವಾಗಲೂ ಕೂಡ ಇವತ್ತು ಬೇರೆ ಬೇರೆ ಹಂತಕ್ಕಿದೆ, ಅದನ್ನು ಸರಿಪಡಿಸ್ಬೇಕು ಅನ್ನೋ ಉದ್ದೇಶ ಅಲ್ಲ. ಅದು ಶುರುವಾಗಿದ್ದು ಅಧಿಕಾರ ಹಿಡಿಬೇಕು ಅಂತ, ಒಂದು ಪಕ್ಷ ಆಗಿ ಒಂದು ಅಧಿಕಾರ ಹಿಡಿಬೇಕು. ನಾವು ಅದಕ್ಕೆ ನೆಕ್ಸ್ಟು ಬ್ರಿಟಿಷ್ನವ್ರು ಆದಮೇಲೆ ನಾವು ಈ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ರೂಲಿಂಗ್ ಗ್ರೂಪ್ ಆಗಬೇಕು ಅನ್ನೋ ರೀತಿಯಲ್ಲಿ. ಅದು ಯಾವಾಗ 1885ರಿಂದ 1925, 40 ವರ್ಷದ ಕಾಲ ಅದು ನಿಜವಾಗ್ಲೂ ಸೈದ್ಧಾಂತಿಕವಾಗಿ ಜನಪರವಾಗಿ ಮಾಡಿಲ್ಲ ಅನ್ನೋ ಕಾರಣಕ್ಕೆ 3 ಸೈದ್ಧಾಂತಿಕ ನೆಲೆಗಟ್ಟುಗಳು ನಮ್ಮ ಭಾರತದ ನನ್ನ ವಿಶ್ಲೇಷಣೆ ಪ್ರಕಾರ ಬೆಳೀತಾ ಬಂತು. 1925 ಭಾಳ ಮುಖ್ಯವಾದ ವರ್ಷ. 1923-25 ಆ ಸಂದರ್ಭದಲ್ಲಿ ನಿಮ್ಗೆ ಗೊತ್ತಿದೆ, ಆರ್ ಎಸ್ ಎಸ್ ಶುರುವಾಗುತ್ತೆ. ಒಂದು ಹೆಡ್ಗೇವಾರ್ ಅವರು ಕಾಂಗ್ರೆಸ್ಸನ್ನು ಬಿಟ್ಟು ಆರ್ ಎಸ್ ಎಸ್ನ ಶುರು ಮಾಡ್ತಾರೆ. ಆ ಒಂದು ಸಾವರ್ಕರ್ ಅನ್ನೋರು ಯಾರು ಹಿಂದೂ ಮಹಾಸಭಾದಲ್ಲಿರ್ತಾರೆ, ಭಾಳ ಒಂದು ದೊಡ್ಡ ಮಟ್ಟದ ಒಂದು ಸೆಲೆಬ್ರಿಟಿ ಪ್ರಚಾರಕರು ಅನ್ನೋದು ಇರ್ತಾರೆ, ಅವರು ಹಿಂದೂ ಮಹಾಸಭಾದಲ್ಲಿರ್ತಾರೆ. ಆರ್ ಎಸ್ ಎಸ್ ಅನ್ನೋರು ಅಷ್ಟೊಂದು ಇಷ್ಟ ಇಲ್ಲದೆ ಇರ್ಬೋದು, ಬಟ್ ಅವರು ಒಂಥರ ಸೆಲೆಬ್ರಿಟಿಯಾಗಿ ಹಿಂದುತ್ವನ ಪ್ರಚಾರ ಮಾಡೋಕ್ಕೆ ಅವರು ಜೈಲ್ಗೆಲ್ಲ ಹೋಗಿ ಬಂದಿರ್ತಾರೆ. ಅವರನ್ನು ಈ ಹೆಡ್ಗೇವಾರ್ ಅವರ ಪ್ರಚಾರದ ಮುಖಾಂತರ ಆರ್ ಎಸ್ ಎಸ್ ಬೆಳೀತಾ ಬರುತ್ತೆ. ಸೊ ಅದು ಒಂದು ಬಲಪಂಥಿ. ಅದೇ 1925ರಲ್ಲಿ ಎಡಪಂಥಿ ಕಮ್ಯುನಿಸ್ಟು ಕಾನ್ಪುರ್, ಅದರಲ್ಲಿ ನಾಗ್ಪುರದಲ್ಲಿ ಶುರುವಾಗುತ್ತೆ. ಇಲ್ಲಿ ನಾಗ್ಪುರ್ ಮಹಾರಾಷ್ಟ್ರ, ಇಲ್ಲಿ ಕಾನ್ಪುರು ಉತ್ತರ ಪ್ರದೇಶದಲ್ಲಿ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ CPI ಅಂತ ಅದು ಒಂದು ಎಡಪಂಥಿ ಶುರುವಾಗ್ತಾರೆ. ಅವರು MN ರಾಯು ಈ ಥರದವರೆಲ್ಲ ಅವರು ಒಂದು ಬಂಡವಾಳಶಾಹಿ ವ್ಯವಸ್ಥೆ ವಿರುದ್ಧ ಆರ್ಥಿಕ ಒಂದು ನ್ಯಾಯಕ್ಕೋಸ್ಕರ ಅವರು ಕಾಂಗ್ರೆಸ್ ಅದನ್ನು ಆರ್ಥಿಕವಾಗಿ ನ್ಯಾಯ ಒದಗಿಸ್ತಾ ಇಲ್ಲ, ಬರೀ ಶ್ರೀಮಂತರ ಪರ ಆಳುವ ವರ್ಗ, ಟಾಟಾ ಬಿರ್ಲಾ ಪರವ ಅನ್ನೋ ರೀತಿಯಲ್ಲಿ ಅವ್ರು ಬಿಂಬಿಸಿ ಈ ಒಂದು ರೀತಿ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ 1925 ಶುರುವಾಗುತ್ತೆ. ಅದೇ 1925 ಸಂದರ್ಭ ನಮ್ಮ ಸತ್ಯಪಂಥ, ಎಡನೂ ಅಲ್ಲ ಬಲನೂ ಅಲ್ಲ, ನಮ್ಮದೇ ಆದ ಒಂದು ಸತ್ಯಪಂಥ, ಅದರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ತಂದೆ ಪೆರಿಯಾರವರು ಭಾಳ ಮುಖ್ಯ ಪಾತ್ರ ವಹಿಸ್ತಾರೆ. ಸೊ 1925ನಲ್ಲಿ ತಂದೆ ಪೆರಿಯಾರವರು ಕಾಂಗ್ರೆಸ್ ಪಕ್ಷದಲ್ಲಿ ಇರೋರೇ, ಅವರು ಅದನ್ನು ಕಾಂಗ್ರೆಸ್ ಪಕ್ಷದಿಂದ ಬಿಟ್ಟು ಅವರು 1925ನಲ್ಲಿ ಸೆಲ್ಫ್ ರೆಸ್ಪೆಕ್ಟ್ ಮೂವ್ಮೆಂಟ್, ನಮ್ಮದೇ ಆದ ಒಂದು ಸಮಾನತೆಗೋಸ್ಕರ ಎಲ್ಲ ಆತ್ಮಗೌರವ, ಎಲ್ಲರಿಗೂ ಸರಿ ಸಮಾನದ ಒಂದು ರೀತಿಯಲ್ಲಿ ತಮಿಳುನಾಡಲ್ಲಿ ದ್ರಾವಿಡ ಮೂವ್ಮೆಂಟ್ ಶುರುವಾಗುತ್ತೆ. ಬಾಬಾ ಸಾಹೇಬ್ ಅಂಬೇಡ್ಕರು ಮಹತ್ ಸತ್ಯಾಗ್ರಹ ಈ ಥರದ ಬೇರೆ ಬೇರೆ ಹೋರಾಟಗಳು ಮಾಡ್ತಾ ಇರ್ತಾರೆ. ಸೊ ನಮ್ಮ ಸತ್ಯಪಂಥನು 100 ವರ್ಷಗಳಿಂದ ಒಂದು ಸಮಾಜಕ್ಕೋಸ್ಕರ ಫೈಟ್ ಮಾಡಿದೆ. ಸೊ ನಾವು ಇದನ್ನು 4 ಕ್ಯಾಟಗರೀಸ್ ಭಾಳ ಮುಖ್ಯವಾಗಿ ನೋಡ್ತೀವಿ. ಒಂದು ಮಧ್ಯಪಂಥ ಈ ಕಾಂಗ್ರೆಸ್ಸು, ಅದು ಒಂದು ಯಥಾಸ್ಥಿತಿ. ಅದು ಬಿಟ್ಟು 3 ಪರಿವರ್ತನೆಗೋಸ್ಕರ ಸಿದ್ಧಾಂತಗಳು, ಒಂದು ಬಲಪಂಥಿ ಆರ್ ಎಸ್ ಎಸ್ಸು ಸಂಘ ಪರಿವಾರ, ಒಂದು ಎಡಪಂಥಿ ಕಮ್ಯುನಿಸ್ಟು, ಮತ್ತು ಒಂದು ಸತ್ಯಪಂಥಿ ಅಂಬೇಡ್ಕರ್ ಪೆರಿಯಾರ್ ಒಂದು ಸಮಾನತಾವಾದ. ಸೊ ಈ ಚೌಕಟ್ಟಿನಲ್ಲಿ ನಮಗೆ 100 ವರ್ಷಗಳಿಂದ ಸೈದ್ಧಾಂತಿಕ ಸಂಘರ್ಷಗಳು, ರಾಜಕೀಯ ಸಂಘರ್ಷಗಳು, ವೈಚಾರಿಕ ಸಂಘರ್ಷಗಳು ನಡೀತಾ ಬರ್ತಾ ಇದೆ. ನಾವು ಕೂಡ ಒಂದು ಕರ್ನಾಟಕ ಒಂದು ಸಮಾಜ ನಿರ್ಮಾಣ ಮಾಡಬೇಕು ಅಂಬೇಡ್ಕರ್ ಪೆರಿಯಾರ್ ದೃಷ್ಟಿನಲ್ಲಿ ಅನ್ನೋದು ನಮ್ಮ ವಾದ. ಈಗ ಸರ್, ಆರ್ ಎಸ್ ಎಸ್ ಅನ್ನೋದು ಈಗ 100 ವರ್ಷ ಕಳೆದೋಯ್ತು ಅಂದರೆ ಇದು ಒಳ್ಳೆಯದನ್ನು ಮಾಡ್ಕೊತ ಬಂದಿದೆ ಅಂತ ಅನಿಸುತ್ತೆ ಸರ್? ನಮಗೆ ಒಳ್ಳೆಯದು ಕೆಟ್ಟದು ಅನ್ನೋದು ಅಷ್ಟು ಸುಲಭವಾಗಿ ನಾವು ಒಂದು ಲೇಪ ಕಟ್ಟೋಕ್ಕಾಗಲ್ಲ. ನಾವೇಂಗೆ ನೋಡಬೇಕು ಅಂದರೆ, ಹೌದು ಆರ್ ಎಸ್ ಎಸ್ ಅವರ ರೀತಿಯಲ್ಲಿ ಸಮಾಜಕ್ಕೆ ಒಂದು ಕೊಡುಗೆ ಕೊಡಬೇಕು ಅನ್ನೋ ಉದ್ದೇಶನೇ ಅವ್ರದ್ದು ಕೂಡ. ಒಂದು ಪರಿವರ್ತನೆ ಮಾಡಬೇಕು, ಒಂದು ಸಮಾಜಕ್ಕೆ
ನ್ಯಾಯ ತರಬೇಕು. ನಮ್ಮ ಸೈದ್ಧಾಂತಿಕ ನೆಲೆಗಟ್ಟುಗಳು ಬಲಪಂಥಿ, ಎಡಪಂಥಿ ಮತ್ತು ಸತ್ಯಪಂಥಿ ನ್ಯಾಯಕ್ಕೋಸ್ಕರ ನಿಂತಿರೋದು. ನ್ಯಾಯ ಅಂದರೆ ಏನು? ನ್ಯಾಯ ಅಂದರೆ ಇತಿಹಾಸದ ತಪ್ಪುಗಳನ್ನು ಸರಿಪಡಿಸೋದು. ಸೊ ಅವರ ಒಂದು ಇತಿಹಾಸ ನೋಡೋ ದೃಷ್ಟಿನಲ್ಲಿ ಅವರು ನ್ಯಾಯ ಬೇಕು ಅನ್ನೋ ರೀತಿಯಲ್ಲಿ ಅವರು ಇವತ್ತಿನ ದಿನ ಮಂಡಿಸ್ತಾ ಇದ್ದಾರೆ. ಬಟ್ ದುರಂತ, ವಿಪರ್ಯಾಸ ಮತ್ತು ಸಮಸ್ಯೆ ಏನಾಗುತ್ತೆ ಅಂದರೆ ಅವ್ರ ಇತಿಹಾಸನ ವೈಜ್ಞಾನಿಕವಾಗಿ ನೋಡ್ತಾ ಇಲ್ಲ. ಅವ್ರು ಹೇಗೆ ನೋಡ್ತಾರೆ ಇತಿಹಾಸ ಅಂದರೆ ಅವರ ಮೂಗು ನೇರಕ್ಕೆ ಅವರ ಒಂದು ಕೆಲವು ಅಲ್ಪಸಂಖ್ಯಾತರನ್ನ ಒಂದು ರೀತಿ ಬಲಿಪಶು ಮಾಡೋ ಒಂದು ಉದ್ದೇಶದಲ್ಲಿ ವರ್ತಮಾನ ನೋಡಿಕೊಂಡು ಇತಿಹಾಸನ ಈ ರೀತಿ ಹಿಂಗಿತ್ತು ಅಂತ ವ್ಯಾಖ್ಯಾನಿಸ್ಕೊಂಡು ಬಂದಿದ್ದಾರೆ ಅಥವಾ ವಿಶ್ಲೇಷಣೆ ಮಾಡೋದು. ಸೊ ಆ ಒಂದು ದೃಷ್ಟಿಯಿಂದ ಅವರು ನ್ಯಾಯಕ್ಕೋಸ್ಕರ ನಿಂತಿದ್ದಾರೆ, ಅವ್ರ ಪರಿವರ್ತನೆಗೋಸ್ಕರ ನಿಂತಿದ್ದಾರೆ. ಬಟ್ ಅವರ ಒಂದು ನ್ಯಾಯ ಮತ್ತು ಪರಿವರ್ತನೆ ವೈಜ್ಞಾನಿಕವಾಗಿ ಇಲ್ಲ ಮತ್ತು ಸಮಾಜದ ಸಮಸ್ಯೆಗಳು ಪರಿಹಾರ ಅಲ್ಲ. ಬಟ್ ಹಾಗಿದ್ದಾಗ ಅವರು ಸೇವೆ ದೃಷ್ಟಿನಲ್ಲಿ, ಅವರು ಒಂದು ಜನರಿಗೆ ನಾವು ಒಂದು ಉತ್ತಮ ಸಮಾಜ ಕಟ್ಟಬೇಕು ಅವರ ದೃಷ್ಟಿನಲ್ಲಿ, ಮತ್ತು ಒಂದು ನೈತಿಕತೆ, ಶಿಸ್ತು, ಈ ದೃಷ್ಟಿನಲ್ಲಿ ಅವರ ಕೊಡುಗೆನೂ ಖಂಡಿತ ಇದೆ. ಅವರು ಕೂಡ ಅವ್ರ ರೀತಿ ಮಾಡ್ತಾ ಇದ್ದಾರೆ. ಬಟ್ ನಾವು ನಮ್ಮದೇ ಆದ ಒಂದು ಸಿದ್ಧಾಂತ ಇರೋದರಿಂದ ನಾವು ಆ ಸಿದ್ಧಾಂತನ ಬಲಪಂಥಿನೋ, ಎಡಪಂಥಿನೋ, ಮಧ್ಯಪಂಥಿನೋ ಒಂದು ಇಶ್ಯೂಗಳ ಮೇಲೆ, ಒಂದು ಇಶ್ಯೂ ಬೈ ಇಶ್ಯೂ. ನಾವು ಯಾವತ್ತೂ RSS, ಸಂಘ ಪರಿವಾರ ಹೇಳಿದ್ದಲ್ಲ ತಪ್ಪು ಅಂತ ನೋಡಲ್ಲ. ಬಟ್ ಅವ್ರು ಹೇಳಿದ್ದಲ್ಲ ಸರಿ ಅಂತ ನೋಡಲ್ಲ. ನಾವು ಒಂದು ವಿಚಾರ ಬಂದಾಗ ಅದನ್ನು ಯಾವ ರೀತಿ ನೋಡ್ತಾರೋ, ಅವ್ರು ಸಮಾಜಕ್ಕೆ ಅವರು ನೋಡ್ತಾರಾ ಅಥವಾ ಅವರು ಒಂದು ಅಸಮಾನತೆಗೆ ತುಪ್ಪ ಸುರಿತಾರಾ ಅನ್ನೋದು ನಾವು ನೋಡೋ ದೃಷ್ಟಿಕೋನ. ಸೊ ನಮಗೆ ಅವರು ಎಷ್ಟೋ ಒಳ್ಳೆಯ ವಿಚಾರಗಳು ಇದೆ, ಆದರೆ ಎಷ್ಟೋ ಸಮಸ್ಯಾತ್ಮಕ ವಿಚಾರಗಳು ಸಹ ಇದೆ. ಸೊ ನಾವು ಅದನ್ನು ಆ ರೀತಿ ಒಂದು ಸೂಕ್ಷ್ಮವಾಗಿ ನಾವು ಅದನ್ನು ವಿಶ್ಲೇಷಣೆ ಮಾಡ್ತೀವಿ. ಅಂದರೆ ಒಳ್ಳೆಯದು ಮಾಡ್ತಿದೆ ಅಂತ ಹೇಳೋಕ್ಕಾಗಲ್ಲ, ಕೆಟ್ಟದ್ದು ಮಾಡ್ತಿದೆ ಅಂತ ಹೇಳೋಕ್ಕಾಗಲ್ಲ. ಹಾಗೆ ನೋಡೋಕ್ಕೆ ಹೋದರೆ ಒಳ್ಳೆಯದೂ ಮಾಡ್ತಿದೆ ಅಂತ ಹೇಳಬೇಕು, ಒಳ್ಳೇದಲ್ಲದೆ ಇರೋದು ಮಾಡ್ತಿದೆ ಅಂತ ಹೇಳಬೇಕು. ಅದು ಸರ್, ಈಗ 100 ವರ್ಷಗಳ ಕಳೆದಾದ ಮೇಲೆ ಈಗ ಕೆಲವರು ಹೇಳ್ತಾ ಇರೋದು ಏನಪ್ಪ ಅಂದರೆ, ಇಲ್ಲ RSS ಬ್ಯಾನ್ ಮಾಡಬೇಕು, RSS ಸರಿ ಇಲ್ಲ ಅನ್ನೋ ಒಂದು ಮಾತು. ನನಗೆ RSS 3 ಸಲ ಬ್ಯಾನ್ ಮಾಡಿದ್ದಾರೆ ಅಂತ ನಾನು ಓದಿರೋ ಪ್ರಕಾರ ಅದು ಗೋಡ್ಸೆ ಅವರು ಗಾಂಧಿನ ಕೊಂದದ ಮೇಲೆ ಅವರನ್ನು ಒಂದು ಬ್ಯಾನ್ ಆಯಿತು. ಮತ್ತು ಅದರ ನಂತರ 2 ಸಲ ಬ್ಯಾನ್ ಆಗಿದೆ. 1992ರಲ್ಲೂ ಕೂಡ ರಾಮ ಜನ್ಮಭೂಮಿ ವಿಚಾರದಲ್ಲೂ ಬ್ಯಾನ್ ಆಗಿದೆ ಅಂತ ಈ ಥರದ 3 ಸಲ. ಬಟ್ ನಾನು ಬ್ಯಾನ್ ಕಲ್ಚರ್ನ ಅಷ್ಟೊಂದು ಒಪ್ಪೋನಲ್ಲ. ನಾನು ಹೇಗೆ ನೋಡ್ತೀನಿ ಅಂದರೆ RSS ಸಿದ್ಧಾಂತ ಅವ್ರು ಏನಾದರೂ RSS ಒಂದೇ ಅಲ್ಲ, PFI ಅಂತಲೂ ನಾನು ಬ್ಯಾನ್ ಸಪೋರ್ಟ್ ಮಾಡಲಿಲ್ಲ. ಅವರನ್ನು ಯಾರಾದರೂ ಅದರಲ್ಲಿ ಕಾನೂನು ಬಾಹಿರ ಚಟುವಟಿಕೆ ಮಾಡಿದ್ರೆ ಅವ್ರ ಮೇಲೆ ಕ್ರಮ ತಗೊಳ್ಳಿ. ಬಟ್ ಅವರನ್ನು ನಿಮ್ಮ ವಿರುದ್ಧ ನಿಂತ್ಕೊತಾರೆ ಅಥವಾ ಅಧಿಕಾರದಲ್ಲಿರೋರ ವಿರುದ್ಧ ನಿಂತ್ಕೊಂಡಿದ್ದ ತಕ್ಷಣ ಅಥವಾ ಆಳುವ ಶಕ್ತಿಗಳ ವಿರುದ್ಧ ನಿಂತ್ಕೊಂಡಿದ್ದ ತಕ್ಷಣ ಸೈದ್ಧಾಂತಿಕವಾಗಿ ಅವ್ರ ಮೇಲೆ ಬ್ರಹ್ಮಾಸ್ತ್ರ ಬಿಟ್ಟು ಅವರನ್ನು ಒಂದು ರೀತಿ ನಿಷೇಧ ಮಾಡೋದಿರುತ್ತಲ್ಲ, ಇದು ನನ್ನ ಕಣ್ಣಲ್ಲಿ ಇದು ಒಂದು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಉಲ್ಲಂಘನೆ, ಇದು ಒಂದು ಅಧಿಕಾರದ ದುರುಪಯೋಗ, ಇದು ಒಂದು ಅವರ ಒಂದು ಆರ್ಟಿಕಲ್ 19ನ ರೈಟ್ ಟು ಅಸೆಂಬಲ್, ರೈಟ್ ಟು ಎಕ್ಸ್ಪ್ರೆಷನನ್ನು ಅವರನ್ನು ಕಸ್ಕೊತಿರೋ ಒಂದು ಉದ್ದೇಶ. ಸೊ ನನಗೆ ನಿಷೇಧ ಸಂಸ್ಕೃತಿ ಅದು ಒಂದು, ಫಾರ್ ಎಕ್ಸಾಂಪಲ್ ಅದು ಪುಸ್ತಕಗಳ ನಿಷೇಧ ಮಾಡೋದು. ನಿಮಗೆ ಒಂದು ಉತ್ತಮ ಪುಸ್ತಕ ಇದ್ದರೆ ಅವನೇನು ನಿಷೇಧ ಮಾಡಿ, ನೀವೊಂದು ಬರೀರಿ, ನೀವೊಂದು ಬರೆದು ನೀವೊಂದು ಇಡೀ ಜನರ ಮುಂದೆ. ಸಿನಿಮಾ ಬ್ಯಾನ್ಗಳು, ಇವರೇನೋ ಒಂದೇನೋ, ಯಾರು ಬಲವಂತ ಮಾಡಿ ಯಾರಿಗೂ ಸಿನಿಮಾ ತೋರ್ಸೋಕ್ಕಾಗಲ್ಲ. ನಿಮ್ಗೆ ಇಷ್ಟ ಇದ್ದರೆ ಹೋಗ್ತೀರಾ, ಇಷ್ಟ ಇಲ್ಲದೆ ಬಿಡ್ತಾರೆ. ಅವ್ರಿಗೆ ನಿಮ್ಗೆ ಇಷ್ಟ ಇಲ್ಲದೆ ನೀವೊಂದು ಸಿನಿಮಾ ಮಾಡಿ, ನಿಮ್ಗೆ ಇಷ್ಟ ಇರೋದು. ಬ್ಯಾನಿಂಗ್ ಕಲ್ಚರ್ ಅಷ್ಟೇ. ಅಥವಾ ಈವನ್ ಫಾರ್ ಎಕ್ಸಾಂಪಲ್ ಲಿಕ್ಕರ್ ಬ್ಯಾನು ಕೂಡ ಅಲ್ಲಿ ಬೇರೆದಲ್ಲಿ ಬಿಹಾರ ಇವಾಗ ಚುನಾವಣೆ ನಡೀತಾ ಇದೆ, ಅಲ್ಲೂ ಕೂಡ, ಮತ್ತು ಇದರಲ್ಲೂ ಕೂಡ ಗುಜರಾತ್ನಲ್ಲಿ ಲಿಕ್ಕರ್ ಬ್ಯಾನು ಕೂಡ ಅದು ಯಾವತ್ತು ಬೇರೆ ಬೇರೆ ಸಮಸ್ಯೆಗಳು ಬರುತ್ತೆ ಅದರಿಂದ. ಸೊ ಅದು ಕೂಡ ನಮಗೆ ಈ ಬ್ಯಾನ್ ಕಲ್ಚರು RSS ನಿಷೇಧ ಮಾಡೋಕ್ಕೆ ಸಾರ್ವಜನಿಕ ಸ್ಥಳದಲ್ಲಿ ನನಗೇನು ಕಾಣಿಸುತ್ತೆ ಅಂದರೆ, ಒಂದು ಸೆಲೆಕ್ಟಿವ್ ಟಾರ್ಗೆಟ್ ಮಾಡಿ ನಿಮ್ಮ ಸೈದ್ಧಾಂತಿಕ ವಿರೋಧಿಗಳನ್ನೇ ಗುರುತಿಸಿ ಅವರ ಮೇಲೆ ಕ್ರಮ ತಗೊಳ್ಳೋದು. ಈ ಒಂದು ಮಧ್ಯಪಂಥ ಇದೆಯಲ್ಲ, ಇವ್ರು ಹೆಂಗೆ ನೋಡ್ತಾರೆ ಅಂದರೆ, ಇರೋಬರ ತಪ್ಪುಗಳು, ಇರೋಬರ ಸಮಸ್ಯೆಗಳನ್ನು RSS ಮೇಲೆ ಹೇಳ್ತಾರೆ, ಆಮೇಲೆ RSSೇ ಕಾರಣ ಅಂತಾರೆ, ಅವನ್ನೇ ದೂಷಿಸ್ತಾರೆ. ನಾನು ಹಂಗೆ ನೋಡಲ್ಲ. ನಾನು ಇನ್ನೂ ಸೂಕ್ಷ್ಮವಾಗಿ ನೋಡ್ತೀನಿ. ನನ್ನ ವ್ಯವಸ್ಥೆನೇ ಅನ್ಯಾಯವಾಗಿದೆ. ಕೆಲವು ವಿಚಾರಗಳಲ್ಲಿ RSS ಸರಿ ಹೇಳಿರ್ಬೋದು, ಎಷ್ಟೋ ವಿಚಾರಗಳು ಅವರು ಸೈದ್ಧಾಂತಿಕವಾಗಿ ಅವ್ರ ದೃಷ್ಟಿನ ಹೇಳಿರ್ತಾರೆ. ಬಟ್ ನನಗೆ ಅದು ಸರಿ ಕಾಣಲ್ಲ. ಅದು ಒಂದು ಸಮಾಜ, ನಾನು ನೋಡೋದು ಸಮಾಜ ದೃಷ್ಟಿನಲ್ಲಿ. ಸೊ RSSನ್ನು ಸೆಲೆಕ್ಟಿವ್ ಆಗಿ ನಿಷೇಧ ಮಾಡೋದು ಸರಿ ಇಲ್ಲ. ಅದು ಸಾರ್ವಜನಿಕ ಸ್ಥಳದಲ್ಲಿ ನೀವೊಂದು ಯಾವುದೇ ಒಂದು ಸಂಸ್ಥೆಗೆ ಒಂದು ಓವರಾಲ್ ಎಲ್ಲನೂ ಗುರುತಿಸಿ ಅದರ ಅಡಿಯಲ್ಲಿ RSS ಬಂತು ಅಂದರೆ ಇಟ್ಸ್ ಡಿಫ್ರೆಂಟ್. ಬಟ್ ನೀವು ಸೆಲೆಕ್ಟಿವ್ ಆಗಿ ಒಂದೇ ಸಂಸ್ಥೆ ಸಮಾಜದ ಎಲ್ಲ ಸಮಸ್ಯೆಗೂ ಕಾರಣ ಅಂತ ಬಿಂಬಿಸೋದಿರುತ್ತಲ್ಲ, ಅದು ನನಗೆ ಅದು ಪ್ರಜಾಪ್ರಭುತ್ವ ಸರಿಯಲ್ಲ. ನಾವೇನು ಮಾಡಬೇಕು ಅಂದರೆ, ವಿಚಾರದಲ್ಲಿ ಒಬ್ಬರೊಬ್ಬರಿಗೆ ಯಾರು ಉತ್ತಮ ವಿಚಾರ, ಯಾರು ಜನಪರವಾದ ವಿಚಾರ, ಯಾರು ಜನರ ಜೀವನಕ್ಕೆ ಒಳ್ಳೆಯದಾಗುತ್ತೋ, ಯಾರು ಸಂವಿಧಾನ ಎತ್ತಿ ಹಿಡಿತಾರೋ ಅವರೇ ಜನ ಸ್ಪಂದಿಸ್ತಾರೆ ಹೊರತು ನೀವು ಅವ್ರನ್ನ ಧ್ವಂಸ ಮಾಡಿ ಬಾಯಿ ಮುಚ್ಚಿಸೋದು ಅಂದರೆ ಎಲ್ಲ ಒಂದು ಕಡೆ ನಿಮಗೆ ವಿಚಾರದಲ್ಲಿ ಸೋಲ್ಸೋಕ್ಕಾಗಲ್ಲ.
ನಿಮ್ಮ ಸಿದ್ಧಾಂತದ ಮೇಲೆ ನಿಮಗೆ ಗಟ್ಟಿತನ ಇಲ್ಲ ಅನ್ನೋದು ನಮಗೆ ಎದ್ದು ಕಾಣುತ್ತೆ.